ತಂದೆಯೊಬ್ಬನ ಈಗಿನ ವಯಸ್ಸು ಮಗನ ವಯಸ್ಸಿನ 6ರಷ್ಟಿದೆ. 4 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 4ರಷ್ಟಾಗುತ್ತದೆ. ಹಾಗಾದರೆ ಕ್ರಮವಾಗಿ ಮಗ ಮತ್ತು ತಂದೆಯ ಈಗಿನ ವಯಸ್ಸುಗಳು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ತಗೊಂಡು ನೋಡ್ಬೋದು, ಬಟ್ ಆಪ್ಷನ್ ಸ್ವಲ್ಪ ದೊಡ್ಡ ನಂಬರ್ಗಳು 24, 36 ಈ ರೀತಿ ಇರೋದ್ರಿಂದ ಇಲ್ಲ ಮಾಡ್ಬೋದು ಅನಿಸ್ತದೆ. ಆಪ್ಷನ್ಸ್ ತಗೊಂಡು ಮಾಡ್ಬೋದು. ನೋಡೋಣ, ಫಸ್ಟ್ ನಾವು ಆಕ್ಚುಯಲ್ ಪ್ರೊಸೆಸ್ ಮಾಡೋಣ, ಆಮೇಲೆ ಬೇಕಿದ್ರೆ ಚೆಕ್ ಮಾಡೋಣ. ಓಕೆ, ತಂದೆಯೊಬ್ಬನ ಈಗಿನ ವಯಸ್ಸು ಮಗನ ವಯಸ್ಸಿನ 6ರಷ್ಟಿದೆ. ಓಕೆ, ಫಸ್ಟು ಮಗನ ವಯಸ್ಸಿನ ಏನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ಮಗನ ವಯಸ್ಸು ಎಕ್ಸ್ ಆದರೆ ಈಗಿನ ವಯಸ್ಸಿಗೆಲ್ಲನು ತಂದೆಯ ವಯಸ್ಸು ಏನಾಗಿರುತ್ತೆ ಅಂದರೆ ಮಗನ ವಯಸ್ಸಿನ 6ರಷ್ಟು ಅಂತ ಹೇಳ್ತಾನೆ. ಹಾಗಾದರೆ ತಂದೆಯ ವಯಸ್ಸು 6x ಆಗ್ತದೆ. ಈ ಒಂದು ರೂಲ್ ಇಲ್ಲೆಲ್ಲಾದರೂ ಅಪ್ಲೈ ಆಗುತ್ತೆ ನೋಡೋಣ. ಈಗಿನ ವಯಸ್ಸುಗಳು ಈ ರೂಲನ್ನು ಅಪ್ಲೈ ಮಾಡ್ತಿರ್ಬೇಕು. ನೋಡಿ, ಮಗನ ವಯಸ್ಸು 4 ಆದರೆ ತಂದೆಯ ವಯಸ್ಸು 4 6 24 ಕರೆಕ್ಟ್ ಆಗಿದೆ. ಮಗನ ವಯಸ್ಸು 6 ಆದರೆ ತಂದೆಯ ವಯಸ್ಸು 6 6 36 ಕರೆಕ್ಟ್ ಆಗಿದೆ. ಮಗನ ವಯಸ್ಸು 5 ಆದರೆ ತಂದೆಯ ವಯಸ್ಸು 5 6 30 ಕರೆಕ್ಟ್ ಆಗಿದೆ. ಮಗನ ವಯಸ್ಸು 3 ಆಗಿದ್ರೆ ತಂದೆಯ ವಯಸ್ಸು 3 6 18 ಬರಬೇಕಿತ್ತು, ಆದರೆ 24 ಕೊಟ್ಟಿದ್ದಾರೆ. ಸೊ 4th ಆಪ್ಷನ್ ರಾಂಗ್. ಈ 3ರಲ್ಲಿ ಕಂಡಿಡ್ಬೇಕು. ಓಕೆ, ಅದಾದ್ಮೇಲೆ ನೋಡಿ 4 ವರ್ಷಗಳ ನಂತರ ಅಂತ ಹೇಳ್ತಾರೆ. 4 ವರ್ಷಗಳ ನಂತರ ಇಬ್ಬರಿಗೂ 4 ವರ್ಷ ಜಾಸ್ತಿ ಆಗ್ತದೆ. ಹಾಗಾದ್ರೆ ಮಗನ ವಯಸ್ಸು ಆವಾಗ ಎಷ್ಟಿರ್ತದೆ ಅಂತಂದ್ರೆ x+4 ಇರ್ತದೆ. ತಂದೆಯ ವಯಸ್ಸು 6x+4 ಇರ್ತದೆ. ಇನ್ನು ಇವೆರಡರ ನಡುವಿನ ರಿಲೇಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ 4 ವರ್ಷಗಳ ನಂತರ ತಂದೆಯ ವಯಸ್ಸು ಅಂದ್ರೆ 6x+4 ಇದು ಯಾವ ರೀತಿ ಇರುತ್ತೆ ಅಂದ್ರೆ ಮಗನ ವಯಸ್ಸಿನ 4ರಷ್ಟಾಗುತ್ತದೆ. ಮಗನ ವಯಸ್ಸು ಅಂತಂದ್ರೆ x+4 ಅದರ 4ರಷ್ಟು ಅಂತಂದ್ರೆ 4ರಿಂದ ಗುಣಿಸ್ಬೇಕು. ಈಗ ಸಿಂಪ್ಲಿಫೈ ಮಾಡಿ 6x+4 ಈಕ್ವಲ್ ಟು 4 × x 4x ಪ್ಲಸ್ 4 4 16. 4x ಈ ಕಡೆ 4 4 ಕಡೆ ತಗೊಳ್ಳೋಣ. 6x - 4x ಈಕ್ವಲ್ ಟು 16 - 4. 6ರಲ್ಲಿ 4 ಹೋದ್ರೆ 2x ಈಕ್ವಲ್ ಟು 16ರಲ್ಲಿ 4 ಹೋದ್ರೆ 12. 2 ಒಂದ್ಲೆ 2 6 12. ದೇರ್ಫೋರ್ x ಈಕ್ವಲ್ ಟು 6. ಸೊ x ಈಕ್ವಲ್ ಟು 6 ಆದರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದು x ಈಕ್ವಲ್ ಟು 6 ಅನ್ನೋದು ಮಗನ ವಯಸ್ಸು. ಇನ್ನು ಇಲ್ಲಿ ಹಾಕಿದ್ರೆ 6 × 6 6 36. ಸೊ ಮಗನ ವಯಸ್ಸು 6 ವರ್ಷ, ತಂದೆಯ ವಯಸ್ಸು 36 ವರ್ಷ. ಸೊ 3rd ಆಪ್ಷನ್ ಕರೆಕ್ಟ್. ಇನ್ನು ಆಪ್ಷನ್ ಇಂದ ಹೋಗೋದಾದ್ರೆ ಇಲ್ಲಂತೂ ಆಗ್ಲೇನೆ ಫಸ್ಟ್ ಕಂಡೀಷನ್ ಇಂದಾನೆ ಇದು ವ್ಯಾನಿಶ್ ಆಯ್ತು. ಸೆಕೆಂಡ್ ಕಂಡೀಷನ್ ಏನಂದ್ರೆ 4 ವರ್ಷಗಳ ನಂತರ ಅಂತಂದ್ರೆ ಪ್ರತಿ ಆಪ್ಷನ್ಗೆ 4 ಜಾಸ್ತಿ ಮಾಡಬೇಕು. ಇದಕ್ಕೆ 4 ಜಾಸ್ತಿ ಮಾಡಿದ್ರೆ ಈಗಾಗಲೇ ಆನ್ಸರ್ ಸಿಕ್ಕಿದೆ. ಆಪ್ಷನ್ ಇಂದ ಟ್ರೈ ಮಾಡೋದು ಹೆಂಗೆ ಅಂತ ಹೇಳ್ತಿದ್ದೀನಿ. ಪ್ರತಿಯೊಂದಕ್ಕೂ 4 ಜಾಸ್ತಿ ಮಾಡಬೇಕು. ಫಸ್ಟ್ ಆಪ್ಷನ್ 4 ಜಾಸ್ತಿ ಮಾಡಿದ್ರೆ ಇದು 8 ಆಗುತ್ತೆ. ಇದು 4 ಜಾಸ್ತಿ ಮಾಡಿದ್ರೆ ಇದು 28 ಆಗುತ್ತೆ. ಈಗ 8ರ 4ರಷ್ಟು ಆಗಬೇಕು. 8 4 ಎಷ್ಟಾಗ್ತದೆ 32. ಬಟ್ ಇಲ್ಲಿ ಎಷ್ಟಿದೆ 28. ಸೊ ಇದು ರಾಂಗ್. ಇಲ್ಲಿ ನೋಡಿ 4 ವರ್ಷಗಳ ನಂತರ ಅಂತಂದ್ರೆ ಇಲ್ಲಿ 9 ವರ್ಷ ಆಗ್ತದೆ. ಇದು ಎಷ್ಟಾಗ್ತದೆ ಅಂತಂದ್ರೆ 34 ಆಗ್ತದೆ. ಸೊ 9 4 36 ಬರಬೇಕು. ಬಟ್ ಇಲ್ಲಿ ಎಷ್ಟಿದೆ ಅಂತಂದ್ರೆ 34 ಇದೆ. ಸೊ ಇದು ಕೂಡ ರಾಂಗ್. ಇಲ್ಲಿ ನೋಡಿ 4 ವರ್ಷಗಳ ನಂತರ ಅಂತಂದ್ರೆ ಇಲ್ಲಿ ಎಷ್ಟಾಗ್ತದೆ ಇದು 10 ಆಗ್ತದೆ. ಇಲ್ಲಿ 4 ವರ್ಷಗಳ ನಂತರ ಇದು 40 ಆಗ್ತದೆ. 10 4 40 ಬರುತ್ತಲ್ಲ ಕರೆಕ್ಟ್ ಆಗಿ. ದೇರ್ಫೋರ್ 2 ಕಂಡೀಷನ್ಗಳನ್ನ ಹೋಲ್ಡ್ ಮಾಡೋದು ಸೆಕೆಂಡ್ ಆಪ್ಷನ್. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಒಬ್ಬ ವ್ಯಕ್ತಿಯ ಬಳಿ 1 ರೂಪಾಯಿ 50 ಪೈಸೆ 25 ಪೈಸೆಯ ಕೆಲವು ನಾಣ್ಯಗಳಿವೆ. ಆ ನಾಣ್ಯಗಳ ಸಂಖ್ಯೆಯು 5:6:8 ಅನುಪಾತದಲ್ಲಿದ್ದು ಅವನಲ್ಲಿರುವ ಒಟ್ಟು ಹಣ ರೂಪಾಯಿ 210 ಆಗಿದ್ದರೆ ಆ ವ್ಯಕ್ತಿಯ ಬಳಿ ಇರುವ 1 ರೂಪಾಯಿಯ ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ವಿ. ಈಗ ಅವುಗಳು ಎಷ್ಟೆಷ್ಟಿದೆ ಅಂತ ಗೊತ್ತಿಲ್ಲ, ಅನುಪಾತ ಮಾತ್ರ ಕೊಟ್ಟಿದ್ದಾರೆ. ನಿಜವಾದ ಸಂಖ್ಯೆ ಬರೆಯಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ 5x 6x 8x. ಯಾಕಂದ್ರೆ ಕಾಮನ್ ಫ್ಯಾಕ್ಟರ್ನ ಡಿವೈಡ್ ಮಾಡಿದ ಮೇಲೆ ಬರೀತೀವಿ, ಅದೇನೆ ಯಾವಾಗಲೂ ರೇಷಿಯೋ ಫಾರ್ಮಲ್ಲಿ ಬರೆಯುವಂಥದ್ದು. ಓಕೆ, ಈಗ 1 ರೂಪಾಯಿ ನಾಣ್ಯಗಳು, ಇದು 1 ರೂಪಾಯಿ ಇದ್ದು, ಇದು 50 ಪೈಸೆ, ಇದು 25 ಪೈಸೆ ನಾಣ್ಯಗಳು. ಸೊ ಒಟ್ಟು ಸೇರಿದ್ರೆ ಎಷ್ಟಾಗಬೇಕು ಅಂತಂದ್ರೆ 210 ರೂಪಾಯಿ ಆಗಬೇಕು. ಸರಿ, ಈಗ 1 ರೂಪಾಯಿ ನಾಣ್ಯ ಎಷ್ಟಾಗ್ತವೆ? 1 ರೂಪಾಯಿ ಇಂಟು ಅವು ಎಷ್ಟಿದೆ ಅಂತಂದ್ರೆ 5 ಅನುಪಾತದಲ್ಲಿ ಇದೆ ಅಂತಂದ್ರೆ ಅದನ್ನ 5x ಅಂತ ಅನ್ಕೊಳ್ತೀನಿ. ಸೊ ಎಷ್ಟು ರೂಪಾಯಿ ಆಗುತ್ತೆ ಅಂತಂದ್ರೆ 5x ರೂಪಾಯಿ ಆಗ್ತದೆ. 5x ನಾಣ್ಯಗಳು ಎಷ್ಟು ರೂಪಾಯಿ? 1 ರೂಪಾಯಿ. 1 ರೂಪಾಯಿಯ 5x ನಾಣ್ಯಗಳು. ಸೊ ಎಷ್ಟು ರೂಪಾಯಿ ಆಗ್ತದೆ ಅಂದ್ರೆ 5x ರೂಪಾಯಿ ಆಗ್ತದೆ. ಇನ್ನು 50 ಪೈಸೆ
50 ಪೈಸೆಯನ್ನ ನಾನೇನಂತ ಬರಿತೀನಿ ಅಂತಂದ್ರೆ 1/2 ರೂಪಾಯಿ ಅಂತ ಬರಿತೀನಿ, ಅರ್ಧ ರೂಪಾಯಿ. ಅರ್ಧ ರೂಪಾಯಿ ನಾಣ್ಯಗಳು ಎಷ್ಟಿದೆ ಅಂತಂದ್ರೆ 6 ಇದೆ ಇಲ್ಲಿ ಅನುಪಾತದಲ್ಲಿ. ಹಾಗಾದ್ರೆ ಇಲ್ಲಿ 6x ಆಗ್ತದೆ. ಹಾಗಾದ್ರೆ ಸಿಂಪ್ಲಿಫೈ ಮಾಡಿದ್ರೆ ಇದು 3x ಆಯ್ತು. 2 1 2 3 ಇದು ರೂಪಾಯಿ. 5x ರೂಪಾಯಿ, 3x ರೂಪಾಯಿ. 50 ಪೈಸೆಯ 6x ನಾಣ್ಯಗಳಿದ್ರೆ ಒಟ್ಟು ರೂಪಾಯಿ ಎಷ್ಟಾಗ್ತದೆ ಅಂದ್ರೆ 3x ಆಗ್ತದೆ. ಅರ್ಧ ಅಲ್ಲ, 1 ರೂಪಾಯಿ ಅರ್ಧ. ಇನ್ನು 25 ಪೈಸೆ ನಾಣ್ಯಗಳು, 25 ಪೈಸೆ ನಾಣ್ಯಗಳನ್ನು ನಾನು 1/4 ಅಂತ ಬರಿತೀನಿ. ಇವೆಷ್ಟಿದೆ ಅಂತಂದ್ರೆ ಇಲ್ಲಿ 8 ಇದ್ರೆ ಇಲ್ಲಿ 8x ಆಗ್ತದೆ. ಸೊ ಇದು ಅಮೌಂಟ್ ಎಷ್ಟಾಗುತ್ತೆ ಅಂತಂದ್ರೆ ಇದು 2x ರೂಪಾಯಿ ಆಗ್ತದೆ. ಸೊ ಒಟ್ಟು ರೂಪಾಯಿ ಎಷ್ಟಾಗಬೇಕು ಅಂತಂದ್ರೆ 210 ರೂಪಾಯಿ ಆಗ್ಬೇಕು. ಸೊ ಆಡ್ ಮಾಡಿ, ಈಗ ಕೂಡ್ಸೋಣ. 5x ಪ್ಲಸ್ 3x ಪ್ಲಸ್ 2x ಒಟ್ಟಿಗೆ 210 ರೂಪಾಯಿ ಆಗ್ಬೇಕು. 5 3 8 8 2 10 10x ಈಕ್ವಲ್ ಟು 210. ಸೊ 10 1 10 21. ಸೊ x ಈಕ್ವಲ್ ಟು 21. ಅವ್ರೇನ್ ಕೇಳಿರೋದು ಅಂತಂದ್ರೆ ಆ ವ್ಯಕ್ತಿಯ ಬಳಿ ಇರುವ 1 ರೂಪಾಯಿಯ ನಾಣ್ಯಗಳ ಸಂಖ್ಯೆ ಕೇಳಿರೋದು. ಎಲ್ಲಿದೆ ನಾಣ್ಯಗಳು ಅಂತಂದ್ರೆ ಇಲ್ಲಿದೆ ನೋಡಿ, 5x ನಾಣ್ಯಗಳು. 5x ನಾಣ್ಯಗಳು. ಹಾಗಾದ್ರೆ 5 × 21. ಸೊ 5 1 5 5 2 10. ಎಷ್ಟು ನಾಣ್ಯಗಳು? ಹಾಗಾದ್ರೆ 105 ನಾಣ್ಯಗಳಿದೆ ಅಂತ. ಸೊ 105 ನಾಣ್ಯಗಳು. 4th ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, P ಅನುಪಾತ Q ಈಕ್ವಲ್ ಟು 5:8, Q ಅನುಪಾತ R ಈಕ್ವಲ್ ಟು 12:7 ಮತ್ತು R ಅನುಪಾತ S ಈಕ್ವಲ್ ಟು 14:15 ಆದರೆ P ಅನುಪಾತ S ಗೆ ಸಮನಾದುದು ಅಂತ ಕೇಳಿದ್ದಾರೆ. P ಅನುಪಾತ Q ಎಷ್ಟು ಕೊಟ್ಟಿದ್ದಾರೆ? 5:8 ಅಂತ ಕೊಟ್ಟಿದ್ದಾರೆ. ಇನ್ನು Q ಅನುಪಾತ R ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 12:7 ಅಂತ ಕೊಟ್ಟಿದ್ದಾರೆ. ಇನ್ನು R ಅನುಪಾತ S 14:15 ಅಂತ ಕೊಟ್ಟಿದ್ದಾರೆ. ನಾವು ಆಕ್ಚುಲಿ ಹೋಗ್ಬೇಕಾಗಿರೋದು P ಇಂದ S ಗೆ ಹೋಗ್ಬೇಕು. P ಇಂದ S ಗೆ ಹೋಗ್ಬೇಕು ಅಂತಂದ್ರೆ ನಾವು Q ಮತ್ತು R ಗಳ ಮೂಲಕನೇ ಹೋಗ್ಬೇಕು, ಡೈರೆಕ್ಟ್ ಆಗಿ ಹೋಗಕ್ಕೆ ಬರಲ್ಲ. P ಮತ್ತು R ಮೊದಲು ಕನೆಕ್ಟ್ ಮಾಡ್ಕೋಬೇಕು, ಆಮೇಲೆ P ಮತ್ತು S ಅನ್ನ ಕನೆಕ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ನಮಗೆ ಸೊಲ್ಯೂಷನ್ ಸಿಗಲ್ಲ. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ P ಮತ್ತು Q ಮತ್ತು R ಇವೆರಡರಲ್ಲಿ Q ಕಾಮನ್ ಇದೆ. Q ಕಾಮನ್ ಇದೆ. Q ಕಾಮನ್ ಇದೆಯಲ್ಲ, ಇದನ್ನ ನಾವೇನಾದ್ರೂ ಸೇಮ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ Q ನ ಬೆಲೆ ಎಷ್ಟಿದೆ ಅಂತಂದ್ರೆ 8, ಇಲ್ಲಿ Q ನ ಬೆಲೆ ಎಷ್ಟಿದೆ 12. ಇವೆರಡು ಸೇಮ್ ಇತ್ತು ಅಂತಂದ್ರೆ P ಮತ್ತು R ಅನ್ನ ನಾವೇನ್ ಮಾಡಬಹುದು? ಲಿಂಕ್ ಮಾಡ್ಕೋಬಹುದು. ಲಿಂಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ 8ನ್ನ ಮತ್ತೆ ಈ 12ನ್ನ ಸೇಮ್ ಮಾಡಬೇಕು. ಹೆಂಗ್ ಸೇಮ್ ಮಾಡೋದು ಅಂತಂದ್ರೆ ಬೈ ಟೇಕಿಂಗ್ LCM, ಲಸ ತಗೊಳ್ಳೋದ್ರ ಮೂಲಕ ಅವೆರಡನ್ನ ಮೊದಲು ಸೇಮ್ ಮಾಡ್ಕೋಬೇಕು. 8 ಮತ್ತು 12 ಲಸ ಎಷ್ಟು ಬರುತ್ತೆ ಅಂತಂದ್ರೆ 24 ಬರ್ತದೆ. ಗೊತ್ತಾಗಲಿಲ್ಲ ಅಂತಂದ್ರೆ ಬೇಕಿದ್ರೆ ನೀವು ಮಾಡಬಹುದು. 4 2 8 4 3 12. ಸೊ 4 2 8 8 3 24. ನೋಡಿ, ಲಸ 24 ಬಂತು. ಲಸ 24 ಬಂದ್ರೆ 8ಕ್ಕೆ ಎಷ್ಟು ಗುಣಾಕಾರ ಮಾಡಿದ್ರೆ 24 ಬರುತ್ತೆ ಅಂದ್ರೆ 8 3 24. ಈ 3 ಬರೀ ಈ ನಂಬರ್ಗೆ ಮಾತ್ರ ಗುಣಾಕಾರ ಮಾಡಿದ್ರೆ ಸಾಕಾಗಲ್ಲ, ಫಸ್ಟ್ ನಂಬರ್ಗೂ ಮಲ್ಟಿಪ್ಲೈ ಮಾಡಬೇಕು. ಸೊ ಇದಕ್ಕೂ 3 ಮಲ್ಟಿಪ್ಲೈ ಮಾಡ್ತೀವಿ. ಅದೇ ರೀತಿ 12ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 24 ಬರ್ತದೆ? 12 2 24. ಸೇಮ್ ಅದೇ ರೀತಿ ಇಲ್ಲಿ ಅಷ್ಟೇ ಗುಣಾಕಾರ ಮಾಡಿದ್ರೆ ಸಾಕಾಗಲ್ಲ, ಇಲ್ಲೂ ಕೂಡ ಗುಣಾಕಾರ ಮಾಡಬೇಕು. ಈಗ ಹೊಸ ರೇಷಿಯೋ, ಹೊಸ ಅನುಪಾತ ಏನಾಗತ್ತೆ ಅಂದ್ರೆ 5 3 15 ಅನುಪಾತ 8 3 24. ಇಲ್ಲಿ Q ಅನುಪಾತ R ಅನುಪಾತ ಏನಾಗತ್ತೆ ಅಂದ್ರೆ 12 2 24 ಅನುಪಾತ 7 2 14. ಈಗ ನೋಡಿ, Qಗಳು ಸೇಮ್ ಆಯಿತು. P ಅನುಪಾತ Q ಅನುಪಾತ R. ನೋಡಿ, ಇಲ್ಲೂ Q ಸೇಮ್ ಇದೆ, ಇಲ್ಲೂ Q ಸೇಮ್ ಇದೆ. ಸೇಮ್ ಇದ್ದಾಗ P ಮತ್ತು R ಅನ್ನ ನಾವೇನ್ ಮಾಡ್ಬೋದು? ರಿಲೇಟ್ ಮಾಡ್ಬೋದು. ದೇರ್ಫೋರ್ P ಅನುಪಾತ R ಎಷ್ಟಾಗುತ್ತೆ ಅಂದ್ರೆ 15:14 ಆಗ್ತದೆ. 15:14. ಇನ್ನು R ಅನುಪಾತ S ನೋಡಿ, ಆಲ್ರೆಡಿ ಸೇಮ್ ಇದೆ, 14 R. ಇಲ್ಲಿ R, ಇಲ್ಲಿ ಎರಡನೇ ನಂಬರ್, ಇಲ್ಲಿ ಮೊದಲನೇ ನಂಬರ್ ಸೇಮ್ ಇದೆ. ಹಾಗಾದ್ರೆ P ಅನುಪಾತ S ಏನಾಗುತ್ತೆ ಅಂತಂದ್ರೆ 15:15. ಸೊ 15:15. ಸೊ ಡಿವೈಡ್ ಮಾಡಿದ್ರೆ 1:1 ಅಂತ ಬರುತ್ತೆ. ದೇರ್ಫೋರ್ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, 30 ಲೀಟರ್ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ, ಹಾಲು ಮತ್ತು ನೀರಿನ ಮಿಶ್ರಣ ಎಷ್ಟಿದೆ ಅಂದ್ರೆ 30 ಲೀಟರ್. ಹಾಲು ಮತ್ತು ನೀರಿನ ಪ್ರಮಾಣಗಳ ಅನುಪಾತ 7:3. ಹಾಲಿನ ಪ್ರಮಾಣ 7, ನೀರಿನ ಪ್ರಮಾಣ 3 ಆಗಿದೆ. ಅವುಗಳ ಅನುಪಾತ 3:7 ಆಗಬೇಕಾದರೆ ಮಿಶ್ರಣಕ್ಕೆ ಎಷ್ಟು ನೀರನ್ನು ಸೇರಿಸಬೇಕು? ಸೊ ಜಾಸ್ತಿ ನೀರನ್ನ ಸೇರಿಸಿ ಏನ್ ಮಾಡ್ಬೇಕು? ನಾವು ಅನುಪಾತನ ರಿವರ್ಸ್ ಮಾಡಬೇಕು, 3:7 ಬರೋ ತರ ಮಾಡಬೇಕು. ಈ ರೀತಿ ಬರಬೇಕು ಅಂತಂದ್ರೆ ಆ ಮಿಶ್ರಣಕ್ಕೆ ಎಷ್ಟು ನೀರನ್ನ ಸೇರಿಸಬೇಕು ಅಂತ ಇಲ್ಲಿ ಕೇಳ್ತಿರೋದು.
ಫಸ್ಟು ನೋಡಿ, 7 ಅನ್ನೋದು ಹಾಲಿನ ಪ್ರಮಾಣ, 3 ಅನ್ನೋದು ನೀರಿನ ಪ್ರಮಾಣ. ಸೊ ಹಾಲು ಆಕ್ಚುಲ್ ಆಗಿ ಎಷ್ಟಿರಲಿ ಅಂತಂದ್ರೆ 7x ಲೀಟರ್ ಇರಲಿ. ಇನ್ನು ನೀರು ನಿಜವಾದ ಅಳತೆ ಎಷ್ಟಾಗಿರಲಿ ಅಂದ್ರೆ 3x ಲೀಟರ್ ಇರಲಿ. ಒಟ್ಟು ಎಷ್ಟು ಲೀಟರ್ ಇರೋದು? 30 ಲೀಟರ್. ಹಾಗಾದ್ರೆ 7x ಹಾಲು 3x ನೀರು ಎರಡನ್ನೂ ಮಿಕ್ಸ್ ಮಾಡಿದ್ರೆ 30 ಲೀಟರ್ ನೀರು ಬರುತ್ತೆ. ಸರ್ 30 ಲೀಟರ್ ಮಿಶ್ರಣ ಬರ್ತದೆ. 7x 3x ಎರಡನ್ನು ಆಡ್ ಮಾಡಿದ್ರೆ 10x = 30, 11 13. ಹಾಗಾದ್ರೆ x = 3 ಲೀಟರ್. 3 ಲೀಟರ್. ಹಾಗಾದ್ರೆ ನಿಜವಾದ ಹಾಲಿನ ಪ್ರಮಾಣ ಎಷ್ಟು ಅಂತಂದ್ರೆ 7 3 21 ಲೀಟರ್ ನಿಜವಾದ ಹಾಲಿನ ಪ್ರಮಾಣ. ಇನ್ನು ನಿಜವಾದ ನೀರಿನ ಪ್ರಮಾಣ ಎಷ್ಟಿದೆ ಅಂತಂದ್ರೆ 3 3 9 ಲೀಟರ್. ಇದು ನಿಜವಾದ ಪ್ರಮಾಣ. ಇದಕ್ಕೆ ನಾವು ಎಷ್ಟನ್ನ ಸೇರಿಸ್ಬೇಕು? ಏನ್ ಸೇರಿಸ್ಬೇಕು ಅಂದ್ರೆ ನೀರನ್ನ ಸೇರಿಸ್ಬೇಕು, ಹಾಲ್ಗಲ್ಲ. ನೀರಿಗೆ ಎಷ್ಟು ಲೀಟರ್ ಆಡ್ ಮಾಡಬೇಕು ಗೊತ್ತಿಲ್ಲ, ಆದ್ರೆ ಅನುಪಾತ ಎಷ್ಟಾಗಬೇಕು ಅಂದ್ರೆ 3:7 ಆಗ್ಬೇಕು. ಹಾಗಾದ್ರೆ ಹಾಲು ಅಷ್ಟೇ ಇರಲಿ, ನೀರನ್ನ ಮಾತ್ರ ಚೇಂಜ್ ಮಾಡಬೇಕು. ನೀರಿಗೆ ಎಷ್ಟೋ ಆಡ್ ಮಾಡಬೇಕು, ಎಷ್ಟೋ ಗೊತ್ತಿಲ್ಲ. ಈ ಎಕ್ಸ್ ಅನ್ನೋದು ಈ ಎಕ್ಸ್ ಅಲ್ಲ, ಮತ್ತೊಂದು ವೇರಿಯೇಬಲ್, ಬೇಕಿದ್ರೆ ವೈ ತಗೊಳ್ರಿ. ಎಷ್ಟು ನೀರನ್ನ ಸೇರಿಸಬೇಕು, ಎಷ್ಟು ಅಂತ ಗೊತ್ತಿಲ್ಲ. ಹಾಗಾಗಿ 9 + y. ಈಗ ಅನುಪಾತ ಎಷ್ಟಾಗಬೇಕು ಅಂತಂದ್ರೆ 3:7 ಆಗ್ಬೇಕು. ಹಾಗಾದ್ರೆ y ಎಷ್ಟಿರಬೇಕು ಅನ್ನೋದು ಕ್ವಶನ್. ಇದನ್ನ ನಾವು ಫ್ರಾಕ್ಷನ್ ಫಾರ್ಮುಲಾ ಬರೆಯೋಣ. 21/9 + y = 3/7. ಅಥವಾ ಡೈರೆಕ್ಟ್ ಆಗಿ ಕೂಡ ಮಾಡಬಹುದಾಗಿತ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಈ 7 ಇಲ್ಲಿ ಬರ್ತದೆ. 7 1 7, 7 7 14 ಅಂದ್ರೆ 147 = ಈ 9 + y ಈ ಕಡೆ ಬರಲಿ. ಸೊ 3 × 9 + y 147 = 3 × 9 + y ಅಲ್ಲ. ಓಕೆ, ಈ ಡಿವೈಡ್ ಮಾಡಿಬಿಡಿ. 3 4 12, 2 ಉಳಿತಿಲ್ಲಿ, 3 9 27. ಸೊ 49, 9 + y, 9 ಈ ಕಡೆ ಬಂದ್ರೆ -9, 49 - 9 = y. ಸೊ y = 49 9 ಹೋದ್ರೆ 40 ಲೀಟರ್. ಸೊ ಎಷ್ಟನ್ನ ಸೇರಿಸ್ಬೇಕು ನಾವು ಎಕ್ಸ್ಟ್ರಾ ಅಂತಂದ್ರೆ 40 ಲೀಟರ್ ಸೇರಿಸಿದ್ರೆ ಅನುಪಾತ ಚೇಂಜ್ ಆಗ್ತದೆ. ಸೊ ಆಪ್ಷನ್ 4. ಒಂದು ಲಂಬಕೋನ ತ್ರಿಭುಜದ ಬಾಹುಗಳ ಅಳತೆಗಳು 5:12:13 ಅನುಪಾತದಲ್ಲಿವೆ. ಅದರಲ್ಲಿನ ಅತಿ ಚಿಕ್ಕ ಬಾಹು ಮತ್ತು ಅತಿ ದೊಡ್ಡ ಬಾಹುವಿನ ಅಳತೆಗಳ ಮೊತ್ತ. ಅತಿ ಚಿಕ್ಕ ಬಾಹು ಮತ್ತು ಅತಿ ದೊಡ್ಡ ಬಾಹುವಿನ ಅಳತೆಗಳ ಮೊತ್ತ 144 ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, 5:12:13 ಅತಿ ಚಿಕ್ಕ ಬಾಹು ಯಾವುದು ಅಂತಂದ್ರೆ 5. ಇನ್ನು ಅತಿ ದೊಡ್ಡ ಬಾಹು 13. ಅವುಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 144. ನಿಜವಾದ ಅಳತೆ ಎಷ್ಟಾಗಿರ್ಲಿ? 5x ಆಗಿರ್ಲಿ, ಇದು 13x ಆಗಿರ್ಲಿ. ಮೊತ್ತ ಅಂತ ಕೊಟ್ಟಿರೋದ್ರಿಂದ ಪ್ಲಸ್ ಎಷ್ಟಾಗಬೇಕು? 140 ಆಗ್ಬೇಕು ಸೆಂಟಿಮೀಟರ್. 5 13 ಆಡ್ ಮಾಡಿದ್ರೆ 18x = 144. ನಾವು x = 144 / 18. ಸೊ 18 8 144. ಸೊ x = 8. ಅತಿ ಚಿಕ್ಕದ್ದು ಇದು, ಅತಿ ದೊಡ್ಡದು ಇದು. ಕೇಳಿರೋದು ಮೂರನೇ ಬಾಹುವಿನ ಅಳತೆ. ಮೂರನೇ ಬಾಹುವಿನ ಅಳತೆ ಅಂದ್ರೆ ಇದು 12. ಸೊ ಅದು ನಿಜವಾದ ಅಳತೆ ಏನಾಗಿರ್ತದೆ? 12x ಆಗಿರ್ತದೆ. ಹಾಗಾದ್ರೆ 12 × 8, 12 8 96 ಸೆಂಟಿಮೀಟರ್. ಹಾಗಾದ್ರೆ ಮೂರನೇ ಬಾಹುವಿನ ಅಳತೆ ಎಷ್ಟಿರುತ್ತೆ ಅಂದ್ರೆ 96. ಆಪ್ಷನ್ 2. ಎರಡು ಸಂಖ್ಯೆಗಳು 3:5 ಅನುಪಾತದಲ್ಲಿವೆ. ಪ್ರತಿ ಸಂಖ್ಯೆಯಿಂದ 9 ಕಳೆದಾಗ ಹೊಸ ಸಂಖ್ಯೆಗಳ ಅನುಪಾತ 12:23 ಆಗುತ್ತದೆ. ಹಾಗಾದರೆ ಅವುಗಳಲ್ಲಿನ ಚಿಕ್ಕ ಸಂಖ್ಯೆ ಅಂತ ಕೇಳಿದರು. ನಿಜವಾದ ಸಂಖ್ಯೆಗಳು ಏನಾಗಿರ್ಲಿ ಅಂದ್ರೆ 3x ಮತ್ತು 5x ಆಗಿರಲಿ. ಪ್ರತಿ ಸಂಖ್ಯೆಯಿಂದ 9 ಕಳೆದಾಗ ಅಂದ್ರೆ 3x - 9 5x - 9 ಆಗುತ್ತೆ. ಕಳೆದಾಗ ಹೊಸ ಸಂಖ್ಯೆಗಳ ಅನುಪಾತ ಅಂದ್ರೆ 3x - 9 ಅನುಪಾತ 5x - 9 ಎಷ್ಟಾಗುತ್ತೆ ಅಂದ್ರೆ 12:23. 12:23 ಆಗುತ್ತೆ. ಹಾಗಾದ್ರೆ ಅವುಗಳಲ್ಲಿನ ಚಿಕ್ಕ ಸಂಖ್ಯೆ 3x ಅನ್ನ ಕಂಡುಹಿಡಿಯಬೇಕು. ಸಿಂಪ್ಲಿಫೈ ಮಾಡೋಣ. ಸೇಮ್ ಪ್ರಾಸೆಸ್. ಇವೆರಡು ಮಲ್ಟಿಪ್ಲೈ ಆಗಬೇಕು, ಇವೆರಡು ಮಲ್ಟಿಪ್ಲೈ ಆಗಬೇಕು. 12 × 5x - 9 = 23 × 3x - 9. ಸೊ ಭಿನ್ನರಾಶಿ ರೂಪದಲ್ಲಿ ತಗೊಂಡು ಮಾಡಿದ್ರು ಕೂಡ ಬರುತ್ತೆ ಆನ್ಸರ್, ಏನು ಪ್ರಾಬ್ಲಮ್ ಇಲ್ಲ.
ಓಕೆ, 12 60 ಎಕ್ಸ್ ಮೈನಸ್ 12 9 108 ಇಟ್ ಈಸ್ ಈಕ್ವಲ್ ಟು 23 3 ಐ ಥಿಂಕ್ ಇಟ್ ಈಸ್ 69 69 ಎಕ್ಸ್ ಮೈನಸ್ 9 3 27 9 2 18 2 20 207. ಈಗ ಏನು ಮಾಡಿ ಅಂತಂದರೆ 60 ಈ ಕಡೆ ತಗೊಳ್ರಿ, 207 ಈ ಕಡೆ ಬರಲಿ, ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಆಯಿತು, ಪ್ಲಸ್ 207 ಮೈನಸ್ 108 69 ಎಕ್ಸ್ 60 ಎಕ್ಸ್ ಈ ಕಡೆ ಬಂದರೆ ಮೈನಸ್ 60 ಎಕ್ಸ್ ಆಗ್ತದೆ. ಇನ್ನು 69 ಮೈನಸ್ 60 ಅಂತಂದರೆ 9 ಎಕ್ಸ್ ಇಟ್ ಈಸ್ ಈಕ್ವಲ್ ಟು 207ರಲ್ಲಿ 108ನ್ನ ಕಳೀರಿ, 207ರಲ್ಲಿ 108 ಇದು ಒಂದು ಮಾಡ್ಕೊಳ್ರೆ ಇದು 10, ಇನ್ನು 9 17 17ರಲ್ಲಿ 8 ಅಂದರೆ 9, ಸೊ ಇದು 9 0. ಸೊ ಎಕ್ಸ್ ಇಲ್ಲಿ 99 ಬಂತು, ಸೊ 9 1 9 11, ಸೊ ಎಕ್ಸ್ ಈಕ್ವಲ್ ಟು 11. ಎಕ್ಸ್ ಬೆಲೆ ಎಲ್ಲ ಬೇಕಾಗಿರೋದು ನಮಗೆ 3 ಎಕ್ಸ್ ಬೇಕು, ಸೊ 3 ಎಕ್ಸ್ ಅಂತಂದರೆ 3 ಇಂಟು 11, ಸೊ 11 3 33, ಸೊ 11 3 33, ಸೆಕೆಂಡ್ ಆಪ್ಷನ್ ಕರೆಕ್ಟ್. ಬೇಕಿದ್ರೆ ಇದನ್ನ ವೆರಿಫೈ ಮಾಡೋಣ. ಇದು ಎಷ್ಟಾಗ್ತದೆ, ಇದು 33 ಆದರೆ ಇದು 55 ಆಗ್ತದೆ, ಇದು 55 ಆಯಿತು. ಇದಕ್ಕೆ 9 ಕಳೆದಾಗ ಇದರಿಂದ 9 ಕಳೆದ್ರೆ ಎಷ್ಟು ಬರ್ತದೆ ಅಂತಂದರೆ 12, ಸಾರಿ ಇದರಿಂದ 9 ಕಳೆದ್ರೆ ಪ್ರತಿ ಸಂಖ್ಯೆಯಿಂದ 9 ಕಳೆದಾಗ, ಸರಿ 33ರಿಂದ 9 ಕಳೆದ್ರೆ 24, ಇಲ್ಲಿ 55ರಲ್ಲಿ 9 ಕಳೆದ್ರೆ 46. ಅನುಪಾತ ಕಂಡುಹಿಡಿಯಿರಿ, 2 1 2 4 2 4 2 3 6 ಬಂತಲ್ಲ, 12 ಅನುಪಾತ 23. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್.